ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ನೋಡಿ ಬನ್ನಿ, ಇವತ್ತು ಕಡಲೆಬೇಳೆ ವಡೆ ತೊಗೊಂಬಂದಿದ್ದೀನಿ. ಎಷ್ಟೊತ್ತನ ಇಟ್ಟರು ಗರಿಗರಿಯಾಗಿರುತ್ತೆ, ಆರದ ಮೇಲೂ ಗರಿಗರಿಯಾಗಿರುತ್ತೆ. ಹೇಗೆಲ್ಲ ಮಾಡಬೇಕು ಅಂತ ನೋಡೋಣ ಬನ್ನಿ. ಫಸ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಟಿಪ್ಸ್ ಎಲ್ಲ ಇರುತ್ತೆ, ಸ್ಕಿಪ್ ಮಾಡದೆ ನೋಡಿ ಸರ್. ಆಯಿತಾ? ಸರಿ, ಫಸ್ಟಿಗೆ ನಾನು ಇಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ 1 ಕಪ್ಪು. ಅದು ನೋಡಿ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ತೊಳ್ಕೊಬೇಕು ಫ್ರೆಂಡ್ಸ್, ಯಾಕಂದರೆ ಒಳಗೆ ಧೂಳು ಎಲ್ಲ ಇರುತ್ತೆ. ನೀಟ್ ಮಾಡ್ಕೊಳ್ಳಿ. ಫಸ್ಟಿಗೆ ಕಡಲೆಬೇಳೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಕಲ್ಲು ಧೂಳು ಎಲ್ಲ ಇರುತ್ತೆ. ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಗಂಟೆ ನೆನೆ ಹಾಕಬೇಕು ಫ್ರೆಂಡ್ಸ್. ಅಷ್ಟೇ, ಜಾಸ್ತಿ ನೆನೆ ಹಾಕಿದ್ರೆ ಎಣ್ಣೆ ಹಿಡಿಯುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ, ಗರಿಗರಿಯಾಗಿರಲ್ಲ. ಟಿಪ್ಸ್ಗಳು ಹಾಗೆ ಹೇಳ್ತಾ ಹೋಗ್ತಾ ಇರ್ತೀನಿ, ನೀವು ಹಾಗೆ ನೋಡ್ಕೋತಾ ಹೋಗಿ, ಸ್ಕಿಪ್ ಮಾಡಬೇಡಿ ವಿಡಿಯೋನ. ಚೆನ್ನಾಗಿರುತ್ತೆ ಟಿಪ್ಸ್ ಎಲ್ಲ. ನಿಮಗೂ ಚೆನ್ನಾಗಿ ಗರಿಗರಿಯಾದ ವಡೆಯನ್ನು ಮನೆಯಲ್ಲೆಲ್ಲ ಮಾಡಿಕೊಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಧೂಳೆಲ್ಲ ಇರುತ್ತಲ್ಲ, ಧೂಳೆಲ್ಲ ಹೋಗೋವರೆಗೂ ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ಯಾಕಂದರೆ ಧೂಳಿಂದ ಅದು ಚೆನ್ನಾಗಿ ಬರಲ್ಲ, ವಡೆ ಗರಿಗರಿಯಾಗಿ ಇರಲ್ಲ. ನೋಡಿ, ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಬಂದಿದ್ದೀನಿ. ಈಗ ನೋಡಿ, ಅದು ಮುಳುಗುವಷ್ಟು ನೀರು ಹಾಕ್ತಾಯಿದ್ದೀನಿ. ಮುಳುಗಿದ ಮೇಲೆ ಸ್ವಲ್ಪ ನೆನೆಯ ತನಕ, ನೆನೆದ ಮೇಲೆ ಸ್ವಲ್ಪ ಡಬಲ್ ಆಗುತ್ತಲ್ವ, ಅದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕಿ 1 ಗಂಟೆಗಿಂತ ಜಾಸ್ತಿ ನೆನೆ ಹಾಕಿಬಿಡಿ ಫ್ರೆಂಡ್ಸ್. ಯಾಕಂದರೆ ಗರಿಗರಿಯಾಗಿ ಬರಲ್ಲ ಮತ್ತು ಸಾಫ್ಟಾಗಿ ಬರುತ್ತೆ. ನೋಡಿ, ಇಷ್ಟು ನೆಂದರೆ ಸಾಕು. ಕಟ್ ಮಾಡಿದ್ರೆ 2 ಪೀಸ್ ಆಗಬೇಕು ಅಷ್ಟೇ, 4-5 ಪೀಸ್ ಹಾಕ್ಬಾರ್ದು, 2 ಪೀಸ್ ಆಗಬೇಕು. ಅಷ್ಟೊತ್ತನ ನೆನೆ ಹಾಕ್ಬೇಕಂದ್ರೆ ಕರೆಕ್ಟ್ 1 ಅವರ್ ನೆನೆ ಹಾಕಿದ್ದೆ ನಾನು. ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ. ಚೆನ್ನಾಗಿ ನೀರೆಲ್ಲ ಶೋಧಿಸ್ಕೊಡಿ ಫ್ರೆಂಡ್ಸ್. ಎಷ್ಟು ನೀರೆಲ್ಲ ತೆಗಿತೀರಾ ಅಷ್ಟು ಒಳ್ಳೆಯದು. ಒಂದು ಹನಿ ಕೂಡ ನೀರು ಇರಬಾರ್ದು ಫ್ರೆಂಡ್ಸ್. ಒಂದು ಹನಿ ನೀರಿದ್ರೂ ಎಣ್ಣೆ ಹಿಡಿಯುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ ವಡೆನ. ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೋಡಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕಡ್ಡಿ ಸಮೇತ ತೊಗೊಂಡಿದ್ದೀನಿ. ಶುಂಠಿ ಒಂದು 8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕರಿಬೇವು, ಶುಂಠಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಪುದೀನೂ ಹಾಕೋಬೋದು. ಇಷ್ಟೇ ಹಾಕೊಳ್ಳಿ ಫ್ರೆಂಡ್ಸ್, ಜಾಸ್ತಿ ಹಾಕೋಬೇಡಿ. ಚೆನ್ನಾಗಿ ತರಿತರಿಯಾಗಿ ಪೀಸ್ ಮಾಡ್ಕೊಂಬನ್ನಿ, ನುಣ್ಣಗೆ ಮಾಡ್ಕೊಬೇಡಿ, ತರಿತರಿಯಾಗಿ ಪೀಸ್ ಮಾಡ್ಕೊಂಬನ್ನಿ ಮಿಕ್ಸಿಯಲ್ಲಿ. ಈಗ ನೋಡಿ, ಚೆನ್ನಾಗಿ ಎಲ್ಲ ನೀರೆಲ್ಲ ಇಳಿದು ಹೋಗಿದೆ. ಕಡಲೆಬೇಳೆ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅದಕ್ಕೆ ನೋಡಿ ಈ ಥರ 1 ಹನಿ ನೀರು ಕೂಡ ಇರಬಾರ್ದು. ಈಗ ನೋಡಿ, ಅದೇ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ನಾನು ಫಸ್ಟಿಗೆ ಎಲ್ಲನೂ ಹಾಕಿ ಮಿಕ್ಸಿ ಮಾಡ್ಕೊಬೇಡಿ ಫ್ರೆಂಡ್ಸ್. ಫಸ್ಟು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಪೀಸ್ ಮಾಡ್ಕೊಂಬಂದಮೇಲೆ ಎಷ್ಟಾಗುತ್ತೆ ಅಷ್ಟು ಕಡಲೆಬೇಳೆ ಹಿಡಿಯೋಷ್ಟು ಹಾಕಿ. ನೋಡಿ, ನಾವು ಅಷ್ಟು ಹಾಕೋತಾ ಇದ್ದೀನಿ, ಯಾಕಂದರೆ ಸ್ವಲ್ಪನೇ ಇದೆ ಕಡಲೆಬೇಳೆ. ನೀವು 2 ಸಲ ಮಿಕ್ಸಿ ಮಾಡ್ಕೊಂಬರ್ಬೇಕು, ತರಿಯಾಗಿ ಮಿಕ್ಸಿ ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್. ಪೂರ್ತಿ ನುಣ್ಣಗೆ ಮಾಡಿದ್ರೆ ಅದು ವಡೆ ಆಗೋಲ್ಲ, ಪಕೋಡ ಆಗ್ಬಿಡುತ್ತೆ. ನೋಡಿ, ಒಳಗೆ ಕಡಲೆಬೇಳೆ ಅಲ್ಲೊಂದು ಉಳಿದಿರಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಮಾಡ್ಕೊಂಡಿರ್ಬೇಕು. ಈ ಥರ ಇದೇ ಹದದಲ್ಲಿ ಬಂದರೆ ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಇಷ್ಟು ಟೇಸ್ಟಿಯಾಗಿ ಬಂದಿತ್ತಂದರೆ ಇದು ಸಖತ್ತಾಗಿತ್ತು. ಮನೆಯಲ್ಲೆಲ್ಲ ಹಾಗೆ 5 ನಿಮಿಷದಲ್ಲಿ ಖಾಲಿನೇ ಆಗೋಯಿತು. ಅದಕ್ಕೆ ನೋಡಿ, ಒಂದು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಬೌಲಲ್ಲಿ. ಅದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ. ನೀವು ಸಣ್ಣ ಕಟ್ ಮಾಡ್ಕೊಬೋದು, ನಾನು ದಪ್ಪ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಕರಿಬೇವು ಮತ್ತು ಕೊತ್ತಂಬರಿ, ಪುದೀನ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಸ್ವಲ್ಪ ದಪ್ಪ ಇದ್ರೆ ಏನಾಗುತ್ತೆ ಅಂದರೆ ಕರಿದ ಮೇಲೆ ಸಿಗುತ್ತೆ ಬಾಯಿಗೆ. ತೀರಾ ಸಣ್ಣ ಕಟ್ ಮಾಡಿದ್ರೆ ಎಲ್ಲ ಎಣ್ಣೆಯಲ್ಲಿ ಕರಿದ ಮೇಲೆ ಎಲ್ಲ ಸುಟ್ಟು ಹೋಗುತ್ತೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ದಪ್ಪನೇ ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಹನಿ ಕೂಡ ನೀರು ಹಾಕ್ಬಾರ್ದು ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ ಈ ಟಿಪ್ಸ್ನ. ಅದು ಕಡಲೆಬೇಳೆನೂ ನೆನೆ ಹಾಕಿದ್ಮೇಲೆ ನೀಟಾಗಿ ನೀರೆಲ್ಲ ತೆಗೆದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ. ಎದರಲ್ಲೂ 1 ಹನಿನೂ ನೀರು ಹಾಕದೇ ಮಿಕ್ಸಿ ಮಾಡ್ಕೊಳ್ಳಿ, ಕಲಸಿ ಫ್ರೆಂಡ್ಸ್. ನೋಡಿ, ಇದರಲ್ಲೇ ನೀರು ಇರುತ್ತಲ್ಲ, ಇದರಲ್ಲಿರುತ್ತೆ ನೀರು, ಈರುಳ್ಳಿಯಲ್ಲಿ ಇರುತ್ತಲ್ಲ, ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಹಿಚ್ಕಿ, ಅಂದರೆ ವಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ. ನೋಡಿ, ಹಿಂಗೆ ಕಲಸಿದ ತಕ್ಷಣ ವಡೆ ನೀವು ಎಣ್ಣೆಯಲ್ಲಿ ಬಿಟ್ಬಿಡ್ಬೇಕಾಗುತ್ತೆ, ಯಾಕಂದರೆ ಈರುಳ್ಳಿಯಿಂದ ನೀರು ಬಿಡುತ್ತೆ ಫ್ರೆಂಡ್ಸ್. ಟಿಪ್ಸ್ನ ನೆನ್ಪಿಟ್ಕೊಳ್ಳಿ. ಯಾವಾಗಲೂ ವಡೆ ಹಿಟ್ಟನ್ನ ಕಲಿಸಿದ ತಕ್ಷಣವೇ ಮಾಡಿ ಅಷ್ಟು ವಡೆನ ಎತ್ತಿಟ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಬಿಟ್ಬಿಟ್ಟು ಮಾಡೋಣ, ಟೈಮ್ ಆದಮೇಲೆ ಮಾಡೋಣ, ಟೈಮ್ ಇಲ್ಲ ಈಗ, ಹಾಗೆಲ್ಲ ಇಡಬೇಡಿ. ಯಾಕೆ ಹೇಳಿ, ಈರುಳ್ಳಿಯಿಂದ ನೀರು ಬಿಡುತ್ತೆ ಫ್ರೆಂಡ್ಸ್, ಸಾಫ್ಟ್ ಆಗಿಬಿಡುತ್ತೆ ಕಡಲೆಬೇಳೆ ವಡೆ. ಹಾಗೆ ಕಲಿಸಿದ ತಕ್ಷಣ ಕೈಗೆ ಸ್ವಲ್ಪ ಒದ್ದೆ ಮಾಡಿಕೊಂಡು ವಡೆ ತಟ್ಬಿಟ್ಟು ಕರೆದ್ಬಿಡಿ, ಅಂದ್ರೇ ಗರಿಗರಿಯಾಗಿರುತ್ತೆ. ಎಷ್ಟೊತ್ತನ ಆರದ ಮೇಲೂ ಗರಿಗರಿಯಾಗಿರುತ್ತೆ. ಈ ಥರ ನೋಡಿ ತಟ್ಕೊಳ್ಳಿ. ನಡುವೆ ದಪ್ಪ ಇರಬೇಕು, ಸುತ್ತ ತೆಳುವಾಗಿರಬೇಕು, ಅಂದ್ರೇ ಕಡಲೆಬೇಳೆ ವಡೆ ಪರ್ಫೆಕ್ಟಾಗಿ ಬಂದಂಗೆ ಇದರ ಅರ್ಥ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿ ಬಂದಿತ್ತು. ನೀವು ಬೆಳ್ಳುಳ್ಳಿನೂ ಹಾಕೋಬೋದು. ಇದು ನಾನು ಬೆಳ್ಳುಳ್ಳಿ ಹಾಕಿಲ್ಲ, ಜೀರಿಗೆ ಬೆಳ್ಳುಳ್ಳಿ ಹಾಗೆ ಮಾಡ್ತಾಯಿದ್ದೀನಿ. ಈ ವಡೆಗೆ ಈ ಬೆಳ್ಳುಳ್ಳಿ ಹಾಕದೇ ಇರೋದ್ರೇ ಒಳ್ಳೆಯದು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಈ ಥರ ವಡೆಗಳನ್ನ ನೀರು ಹಚ್ಚಿ ಚೆನ್ನಾಗಿ ತಟ್ಕೊಂಡು ಇಟ್ಕೊಳ್ಳಿ. ಆ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಎಲ್ಲ ವಡೆಗಳನ್ನ
ಚೆನ್ನಾಗಿ ಶೇಪ್ನ ಕೊಟ್ಕೊಂಡು ತಟ್ಕೊಳ್ಳಿ. ಯಾಕಂದ್ರೆ ದಪ್ಪ ತಟ್ಕೋಬೇಡಿ, ದಪ್ಪಕ್ಕಂದರೆ ಗಿರಿಗಿರಿಯಾಗಿರಲ್ಲ, ಮಿಡಲಿಗಷ್ಟೇ ದಪ್ಪ ಇರಬೇಕು. ಕಡಲೆಬೇಳೆ ಹೆಂಗಿರ್ಬೇಕಂದ್ರೆ ವಡೆ ಮಿಡಲಿಗಷ್ಟು ದಪ್ಪ ಇರಬೇಕು, ಸುತ್ತೆಲ್ಲ ತೆಳುವಾಗಿರಬೇಕು ಫ್ರೆಂಡ್ಸ್. ಈ ಥರ ತಟ್ಕೊಳ್ಳಿ ಫ್ರೆಂಡ್ಸ್ ನೀಟಾಗಿ. ನೋಡಿ, ದಪ್ಪನೂ ಇರಬಾರ್ದು, ತೆಳುವಾಗೂ ಇರಬಾರ್ದು. ತೀರಾ ದಪ್ಪ ಅಂತೂ ತಟ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ದಪ್ಪ ಆದರೆ ಚೆನ್ನಾಗಿ ಕರಿಯಲ್ಲ ಮತ್ತು ಬಾಯಿಗೆ ಹಸಿ ಹಸಿ ಇರುತ್ತೆ ಒಳಗೆ ಕಡಲೆ ಎಲ್ಲ. ನೋಡಿ, ಈ ಥರ ಸುತ್ತ ತೆಳುವಾಗಿರಬೇಕು, ಮಿಡ್ಲಿಗೆ ಸ್ವಲ್ಪ ದಪ್ಪ ಇರಬೇಕು, ಅಂದರೆ ಕಡಲೆಬೇಳೆ ವಡೆ ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ತಟ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿತ್ತು. ಈ ಹಬ್ಬಕ್ಕೆ ಮಾಡಿದ್ದೆ ನಾನು, ಗಣಪತಿ ಹಬ್ಬದ ದಿವಸ ನೈವೇದ್ಯಕ್ಕೂ ಆಗುತ್ತೆ, ತಿನ್ನೋಕ್ಕೂ ಆಗುತ್ತೆ ಅಂತ. ಮೋದಕ ಮಾಡಿದ್ದೆ, ನಾನೆಲ್ಲ ಮೊದಲೇ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಯಾರೆಲ್ಲ ಮೋದಕ ವಿಡಿಯೋ ನೋಡಿಲ್ಲ ಹೋಗಿ ನೋಡ್ಕೊಂಬರ್ಬೋದು. ನೋಡಿ, ಬಿಸಿ ಬಿಸಿ ಎಣ್ಣೆಗೆ ಹೈ ಫ್ಲೇಮ್ ಇಟ್ಟು ಬಿಡಿ ಫ್ರೆಂಡ್ಸ್. ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಟುಬಿಡಿ. ಯಾಕಂದರೆ ಎಷ್ಟು ನಿಧಾನವಾಗಿ ಕರಿತೀರ ಇದು ಅಷ್ಟು ನಿಧಾನವಾಗಿ ಗರಿಗರಿಯಾಗಿ ಬರುತ್ತೆ. ಜೋರು ಇಟ್ಬಿಟ್ಟು ಕರೆದ್ರೆ ಗ್ಯಾಸ್ ಫ್ಲೇಮು ಒಳಗಡೆಲ್ಲ ಹಸಿ ಬಿಸಿ ಇರುತ್ತೆ, ಸುತ್ತೆಲ್ಲ ಸುಟ್ಕೊಂಡು ಹೋಗುತ್ತೆ. ಅದಕ್ಕೆ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಕರ್ಕೊಂಡು ಇಟ್ಕೊಂಡು. ನೋಡಿ, ಎರಡು ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಪರ್ಫೆಕ್ಟ್ ಕಡಲೆಬೇಳೆ ವಡೆ ಬಂದಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇದೇ ಥರ ನಾನು ಟಿಪ್ಸ್ ಹೇಳಿದ್ದೀನಲ್ಲ, ಅದೇ ಥರ ಯೂಸ್ ಮಾಡ್ಕೊಂಡು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟೊತ್ತನ ನಾನು ಬೆಳಿಗ್ಗೆ ಮಾಡಿದ್ರೆ ಸಂಜೆವರೆಗೂ ನೀವು ಹಾಗೆ ಗರಿಗರಿಯಾಗಿ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಸಾಫ್ಟೇ ಆಗೋದಿಲ್ಲ. ಯಾಕಂದರೆ ನಿಧಾನ ಕರಿಬೇಕು ಮತ್ತು ಹಿಟ್ಟನ್ನ ಚೆನ್ನಾಗಿ ತರಿಯಾಗಿ ರುಬ್ಕೊಂಬರ್ಬೇಕು ಫ್ರೆಂಡ್ಸ್. ಅದೇ ನೋಡಿ ಚೆನ್ನಾಗಿರೋದು. ಅವೆಲ್ಲ ಟಿಪ್ಸ್ಗಳು ಯೂಸ್ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ. ಕಡಲೆಬೇಳೆ ಸಖತ್ತಾಗಿರುತ್ತೆ. ಆ ಹಬ್ಬಗಳಿಗೆ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇಡ್ತಾ ಇದ್ರೆ ಹಾಗೆ ಸೌಂಡ್ ಬರ್ತಾ ಇದೆ. ನೋಡಿ, ಕುರುಮ್ ಕುರುಮ್ ಅಂತ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಹಬ್ಬಗಳಲ್ಲಿ ಮಾಡ್ಕೋಬೋದು, ನೈವೇದ್ಯಕ್ಕೆ ಮಾಡ್ಕೋಬೋದು, ಯಾವುದೇ ಮನೆಯಲ್ಲಿ ಕಾರ್ಯಕ್ರಮಗಳಿದ್ರೂ ಮಾಡ್ಬೋದು. ಮತ್ತು ಟ್ರಾವೆಲ್ ಮಾಡುವಾಗ, ಟೂರಿಗೆ ಹೋಗುವಾಗ, ಪಿಕ್ನಿಕ್ ಹೋಗುವಾಗ ಎಲ್ಲ ಡಬ್ಬಿಯಲ್ಲಿ ಮಾಡ್ಕೊಂಡು ಹೋಗ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಖಾರ ಬೇಕಾದರೆ ನೀವು ಹೆಚ್ಚು ಕಡಿಮೆ ಹಾಕೋಬಹುದು. ನೋಡಿ, ನಾವು 1 ಕಪ್ ಕಡಲೆಬೇಳೆಯಲ್ಲಿ ಇಷ್ಟು ವಡೆ ಆಗಿದೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ತುಂಬ ರುಚಿಯಾಗಿ ಬಂದಿತ್ತು, ಗರಿಗರಿಯಾಗಿ ಬಂದಿತ್ತು. ಮನೇಲಿ ತಪ್ಪದೆ ಮಾಡಿ, ಮನೆಯಲ್ಲೆಲ್ಲ ತಿನ್ನಿಸಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.